ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಹೊಸ ಸಂವತ್ಸರ ಶ್ರೀ ಪರಾಭವ ನಾಮ ಸಂವತ್ಸರ, ಹೊಸ ವರ್ಷ, ಎಲ್ಲ ವೀಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಹೊಸ ಸಂವತ್ಸರ ಹಾಗೂ ಹೊಸ ವರ್ಷದಲ್ಲಿ ಶುಭ ಫಲಗಳನ್ನೇ ಕಾಣುವಂಥವರಾಗಲಿ, ಸುಖ ದುಃಖಗಳು ಸಿಹಿ ಮತ್ತು ಕಹಿ ಅನ್ನುವಂಥದ್ದು ಸಮ ಪ್ರಮಾಣದಲ್ಲಿರಲಿ, ಅದನ್ನು ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಭಗವಂತ ಎಲ್ಲ ವೀಕ್ಷಕ ಬಂಧುಗಳಿಗೆ ಕೊಡುವಂಥದ್ದಾಗಲಿ ಅಂತ ಹೇಳ್ತಾ, ಈ ಸಂವತ್ಸರದಲ್ಲಿ ಹೊಸ ವರ್ಷದಲ್ಲಿ ಶುಭ ಫಲಗಳನ್ನು ಕಾಣೋದಕ್ಕೆ ತುಂಬ ಅವಕಾಶಗಳುಂಟು. ಯಾಕೆಂತ ಹೇಳಿದರೆ, ಈ ಸಂವತ್ಸರದ ರಾಜನಾದಂಥವನು ಗುರು. ಹಾಗಾಗಿ ಧರ್ಮ ಮಾರ್ಗದಲ್ಲಿ ಆಡಳಿತವನ್ನು ಮಾಡೋದಕ್ಕೆ, ರಾಜ್ಯ ಪಾಲನೆ ಮಾಡೋದಕ್ಕೆ ಗುರುವಿನ ಒಂದು ಅನುಗ್ರಹ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಈ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಅದೇ ರೀತಿಯಾಗಿ ಮಂತ್ರಿ ಆದಂತಹ ಕುಜ ಸ್ವಲ್ಪ ಅಗ್ನಿಭಯ ಅಥವಾ ಚಂಡಮಾರುತ ಅಥವಾ ಗಾಳಿಯ ಹೊಡೆತ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳ್ಬೋದು. ಆನಂತರದಲ್ಲಿ ಸೇನಾಧಿಪತಿಯಾದಂಥವನು ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಸೂರ್ಯ, ನೀರಸಾಧಿಪತಿ ಗುರು, ಸಸ್ಯಗಳಿಗೆ ಅಥವಾ ಪಶುಗಳಿಗೆ ಅಧಿಪತಿಯಾದಂಥವನು ಕೃಷ್ಣ. ಈ ರೀತಿಯಲ್ಲಿ ಈ ಸಂವತ್ಸರದ ಅಧಿಪತಿಗಳೆಲ್ಲ ಶುಭ ಫಲಗಳನ್ನೇ ಕೊಡುವಂತಹ ಒಂದು ಪ್ರಭಾವ ಹೆಚ್ಚಾಗಿದೆ ಅಂತ ನೇರವಾಗಿ ಹೇಳ್ಬೋದು. ಇನ್ನು ಹಳದಿ ಬಣ್ಣದ ವಸ್ತುಗಳ ಒಂದು ಬೆಲೆ ಕಡಿಮೆ ಆಗೋದಕ್ಕೆ ತುಂಬ ಅವಕಾಶಗಳುಂಟಾಗುತ್ತೆ. ಮೇಘಾಧಿಪತಿ ಚಂದ್ರ ಆಗಿರೋದ್ರಿಂದ ಮಳೆಯೂ ಕೂಡ ಸಮೃದ್ಧಿಯಾಗಿ ಬರೋದಕ್ಕೆ ಅವಕಾಶಗಳು ಉಂಟಾಗುತ್ತೆ. ಪಶುಗಳು, ಅದರಲ್ಲೂ ಹಸು ಹೆಚ್ಚಾಗಿ ಹಾಲನ್ನು ಕೊಡುತ್ತೆ, ಅಧಿಪತಿಯಾದಂಥವನು ಕೃಷ್ಣ ಪರಮಾತ್ಮ. ಈ ರೀತಿಯಲ್ಲಿ ಈ ಸಂವತ್ಸರದ ಫಲಗಳು ಬಹಳಷ್ಟು ಒಳ್ಳೆಯದನ್ನೇ ತಿಳಿಸ್ತಾ ಇದೆ. ಅದರಲ್ಲಿಯೂ ಈ ಸಂವತ್ಸರದಲ್ಲಿ ಶನಿಯೊಬ್ಬನನ್ನು ಹೊರತುಪಡಿಸಿ ಉಳಿದ ಎಲ್ಲ ಗ್ರಹಗಳು ಕೂಡ ಸ್ಥಾನ ಪಲ್ಲಟವನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಗುರುವಿನ ಒಂದು ಸಂಚಾರ ಜೂನ್ 1ನೇ ತಾರೀಕು ಮಿಥುನ ರಾಶಿಯಿಂದ ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶವಾಗುತ್ತೆ. ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. ವರ್ಷದಲ್ಲಿ 2 ಬಾರಿ ಗುರುವಿನ ಪರಿವರ್ತನೆ ಆಗೋದ್ರಿಂದ ಆಲ್ಮೋಸ್ಟ್ 12 ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಸಿಗೋದಕ್ಕೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ವರ್ಷದ ಅಂತ್ಯಭಾಗದಲ್ಲಿ ಅಂದರೆ ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ, ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಈ ಪರಿವರ್ತನೆ ಆಗುವಂತಹ ಗ್ರಹಗಳಿಂದ ವರ್ಷಫಲ ಅನ್ನುವಂಥದ್ದು ಯಾವ ರೀತಿಯದಾಗಿರುತ್ತೆ, ಅದರಲ್ಲೂ ಯುಗಾದಿ ಹೊಸ ವರ್ಷದ ಮೀನರಾಶಿಯವರ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಆದಾಯ 14, ವ್ಯಯ 11. ಅಲ್ಲಿಗೆ ಆದಾಯ ಜಾಸ್ತಿ ಇದೆ, ವ್ಯಯ ಅನ್ನುವಂಥದ್ದು ಕಡಿಮೆ ಇದೆ. ಆರೋಗ್ಯ 5, ಅನಾರೋಗ್ಯ 2. ಪಂಚಾಂಗ ಫಲದ ಪ್ರಕಾರ ಆದಾಯದಲ್ಲಿಯೂ ಅಭಿವೃದ್ಧಿಗಳುಂಟು, ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಸುಖ 6, ದುಃಖ 3. ಅದರಲ್ಲೂ ಕೂಡ ಅಭಿವೃದ್ಧಿಗಳನ್ನು ಹೇಳಿದ್ದಾರೆ. ಸೊ ಮೀನರಾಶಿಯವರು ಇದನ್ನು ಕೇಳೋದಕ್ಕೆ 1-1.5 ವರ್ಷಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಪಂಚಾಂಗದಲ್ಲಿಯೂ ಕೂಡ ಬಹಳಷ್ಟು ಒಳಿತನ್ನೇ ಹೇಳಿದ್ದಾರೆ ಮೀನರಾಶಿಯವರಿಗೆ. ಜೂನ್ 1ನೇ ತಾರೀಕಿನಿಂದ ಏನು ಗುರುಬಲ ಅನ್ನುವಂಥದ್ದು ಮೀನರಾಶಿಯವರಿಗೆ ಪ್ರಾರಂಭ ಆಗುತ್ತೆ. ಕಳೆದ 1-2 ವರ್ಷಗಳ ಸಮಸ್ಯೆಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಇಡಬಹುದು ಅಥವಾ ಅದಕ್ಕೆ ಒಂದು ಅದ್ಭುತ ಪರಿಹಾರಗಳನ್ನು ನಿರೀಕ್ಷೆ ಮಾಡಬಹುದು. ಮೀನರಾಶಿಯವರು ಏನೆಲ್ಲ ಸಮಸ್ಯೆಗಳ ಸುಳಿಯಲ್ಲಿರ್ತೀರ, ಅದರಿಂದ ಹೊರಗೆ ಬರುವಂತಹ ಸಮಯ ಇದಾಗಿರುತ್ತೆ. ಈ ಸಮಯದಲ್ಲಿಯೂ ಏನಾದರೂ ಸಮಸ್ಯೆಗಳು ಉಂಟಾದರೆ ಖಂಡಿತವಾಗ್ಲೂ ನಿಮ್ಮ ದಶಾಭುಕ್ತಿಗಳಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ, ಇಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ. ಅದನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಸಂಪೂರ್ಣ ಗುರು ಸೌರಮಂಡಲದಲ್ಲಿ 1 ಪ್ರದಕ್ಷಿಣೆ ಬರೋದಕ್ಕೆ 12 ವರ್ಷ ತಗೊಳ್ತಾನೆ. ಅಂದರೆ 5ನೇ ಮನೆ ಅಥವಾ 9ನೇ ಮನೆಯಲ್ಲಿ ಗುರು ಸಿಗಬೇಕು ಅಂತ ಹೇಳಿದರೆ ಯಾವುದೇ ರಾಶಿಯವರಿಗೆ ಒಂದು ಸರಿ ಬಂದು ಹೊರಟ್ರೆ ಮತ್ತೆ 12 ವರ್ಷ ಕಾಯಬೇಕು. ಹಾಗಾಗಿ
ಮೀನರಾಶಿಯವರಿಗೆ ನೇರವಾಗಿ ಹೇಳೋದಾದರೆ ಇದು 12 ವರ್ಷಕ್ಕೊಂದು ಸರಿ ಬರುವಂತಹ ಒಂದು ಅತ್ಯಂತ ಉತ್ತಮವಾದಂತಹ ಗುರುಬಲ. ಅದರಲ್ಲಿಯೂ 2027 ನಂತರ ಜೂನ್ ತಿಂಗಳ ನಂತರದಲ್ಲಿ ಶನಿ ತನ್ನ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಅದು ಕೂಡ ಮೀನರಾಶಿಯವರಿಗೆ 7.5 ಅಂತಿಮ ಭಾಗದಲ್ಲಿ ಅವನು ಕುಟುಂಬ ಮತ್ತು ಧನಸ್ಥಾನದಲ್ಲೇ ಶನಿ ನೀಚನಾಗಿರ್ತಾನೆ. ಎಲ್ಲರಿಗೂ ಬಿಡುವಾಗ ಒಳ್ಳೇದು ಮಾಡಿದರೆ ಮೀನರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಾನೆ ಬಿಡುವ ಸಮಯದಲ್ಲಿ. ಹಾಗಾಗಿ ಅದಕ್ಕೆ ಹಿಂದೆ ಬಂದು ನೋಡೋದಾದರೆ ಈ ಒಂದು ಸಮಯ ಏನಿದೆ ಇದು ಮೀನರಾಶಿಯವರಿಗೆ ಒಂದು ಉತ್ತಮವಾದಂತಹ ಫೌಂಡೇಶನ್ ಕೊಡುವಂತಹ ಸಮಯ. ಯಾವೆಲ್ಲ ಕ್ಷೇತ್ರಗಳಲ್ಲಿ ಮೀನರಾಶಿಯವರು ಒಂದು ಅದ್ಭುತವಾದ ಪ್ರಯತ್ನ ಮಾಡಬೇಕು ಅಂತ ಹೇಳಿದರೆ, ಒಂದು ಎಜುಕೇಷನ್, ಇನ್ನೊಂದು ಉದ್ಯೋಗ, ಇನ್ನೊಂದು ವಿವಾಹ, ಮತ್ತೊಂದು ಸಂತಾನ. ಈ 4 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ಈ ಒಂದು ಸಂವತ್ಸರ, ಹೊಸ ವರ್ಷ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಗುರುವಿನ ಸಂಚಾರ ಮೀನರಾಶಿಯವರಿಗೆ ಇನ್ನೊಂದು 2-3 ವರ್ಷ ಚೆನ್ನಾಗೇ ಇರುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಂಡು ಗುರುವಿನ ಅನುಗ್ರಹಗಳನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಅವರಿಬ್ಬರ ಆರಾಧನೆ ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಅದರಲ್ಲೂ ಕೂಡ ಆರೋಗ್ಯದ ವಿಚಾರಗಳಿಗೆ ಬಂದಾಗ ಮೀನರಾಶಿಯವರಿಗೆ ಈ ಜೂನ್ 1 ನಂತರದಲ್ಲಿ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಅಭಿವೃದ್ಧಿಗಳನ್ನು ಕಾಣ್ತೀರಾ. ತಾಯಿಯ ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳಿಗೆ ಒಂದು ಉತ್ತಮವಾದಂತಹ ಪರಿಹಾರ ಮೀನರಾಶಿಯವರಿಗೆ ಸಿಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಆಲ್ಮೋಸ್ಟ್ ಜೂನ್ 1ನೇ ತಾರೀಕು ತನಕ ವೆಯ್ಟ್ ಮಾಡಬೇಕು ಮೀನರಾಶಿಯವರು. ಆನಂತರದಲ್ಲಿ ಒಂದು 2-3 ವರ್ಷ ಕಂಟಿನ್ಯೂಸ್ ಆಗಿ ಒಳ್ಳೆ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲದೂ ಕೂಡ ಉತ್ತಮವಾಗಿರುತ್ತೆ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಸಮಯಕ್ಕೆ ಸರಿಯಾಗಿ ಸಿಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಲಾಂಗ್ ಟರ್ಮಿಂದ ಏನಾದರೂ ಸಮಸ್ಯೆಗಳಿದ್ದರೆ ಜೂನ್ 1 ನಂತರದಲ್ಲಿ ಅದೆಲ್ಲ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮೀನರಾಶಿಯವರು ಯಾವುದಾದ್ರೂ ಹೊಸ ವಿಚಾರಗಳಿದ್ದರೆ ಅಥವಾ ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿದ್ದರೆ, ಮನೆ ಕಟ್ಟುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಹೊಸ ವಾಹನಗಳನ್ನು ಖರೀದಿಸುವಂಥದ್ದು, ಇವೆಲ್ಲದೂ ಕೂಡ ಜೂನ್ 1ನೇ ತಾರೀಕಿನ ನಂತರದಲ್ಲಿ ಅಕ್ಟೋಬರ್ 31 ಒಳಗಡೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಏಕೆಂದರೆ ಯಾವುದಾದ್ರೂ ಮನೆ ಕಟ್ಟುವ ವಿಚಾರಗಳಿದ್ದರೆ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ವಿಚಾರ ಇದ್ದರೆ ಇವೆಲ್ಲ ಒಂದು ಲಾಂಗ್ ಟರ್ಮ್ ಪ್ಲ್ಯಾನಿಂಗಲ್ಲಿ ನಡೆಯುವಂಥದ್ದು. ಸೊ ಮುಂದಿನ ದಿನಗಳಿಗೆ ಗುರುವಿನ ಒಂದು ಅನುಗ್ರಹ ಮೀನರಾಶಿಯವರು ಎಷ್ಟು ಉಪಯೋಗಿಸ್ಕೊಳ್ತೀರಾ ಅದರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿಂತ್ಕೊಂಡಿರುತ್ತೆ. 2027 ಜೂನ್ ನಂತರ ಶನಿ ಪರಿವರ್ತನೆ ಮೀನರಾಶಿಯವರಿಗೆ ಸ್ವಲ್ಪ ನೆಗೆಟಿವ್ಗಳನ್ನು ಜಾಸ್ತಿ ಕೊಡುತ್ತೆ. ಅದು ನೇರವಾಗಿ ಕುಟುಂಬದಲ್ಲಿ ನಿಷ್ಠುರ, ಹಣಕಾಸಿನಲ್ಲಿ ಹಿನ್ನಡೆಗಳು ಉಂಟಾಗುವಂಥದ್ದು ಇದೆಲ್ಲ. ಸೊ ಮುಂದೆ ಸಂಕಷ್ಟಗಳಿರುವಾಗ ಈಗ ಅದಕ್ಕೆ ಒಂದು ಪ್ರಿವೆನ್ಷನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಏಕೆಂದರೆ ಮೀನರಾಶಿಯವರಿಗೆ 12 ವರ್ಷಕ್ಕೊಂದು ಸರಿ ಬರುವ ಒಂದು ಅದ್ಭುತ ಸಮಯ ಇದು. ಇದನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಏನಾದರೂ ದಶಾಭುಕ್ತಿಗಳಲ್ಲಿ ಹಿನ್ನಡೆ ಇದ್ದರೆ ಅದಕ್ಕೇನಾದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋದು ಉತ್ತಮ. ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆಯಂತಹ ಸೇವೆಗಳನ್ನು ಮಾಡಿ, ದತ್ತಾತ್ರೇಯರಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಪಠನೆ ಮಾಡಿ, ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂಥದ್ದು ಇದೆಲ್ಲ ಮೀನರಾಶಿಯವರಿಗೆ ಮುಂದಿನ ಒಂದು ಸಮಯಗಳಲ್ಲಿ ಒಂದು ಅದ್ಭುತವಾದ ಬ್ಯಾಕಪ್ಪನ್ನು ಖಂಡಿತ ಕೊಡುತ್ತೆ. ಸೊ ಯಾವುದೇ ಪ್ರಾಪರ್ಟಿ, ಮನೆ ಕಟ್ಟುವ ವಿಚಾರ, ವಾಹನ ಇವೆಲ್ಲದಕ್ಕೂ ಕೂಡ ಜೂನ್ 1ರಿಂದ ಅಕ್ಟೋಬರ್ 31 ಒಳಗಡೆ ಮಾಡುವಂಥದ್ದು ಮೀನರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ತುಂಬ ಉತ್ತಮವಾದಂತಹ ಸಮಯ. ಒಂದು ಅದ್ಭುತವಾದ ವಿದ್ಯೆ, ಸರಸ್ವತಿಯ ಅನುಗ್ರಹ ಇರುವಂತಹ ಮಕ್ಕಳನ್ನು ಪಡೆಯೋದಕ್ಕೆ ಗುರು ಪಂಚಮದಲ್ಲಿರುವಂಥದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ, ಸಂತಾನದ ಅಂಚಿನಲ್ಲಿರುವಂಥವರಿಗೆ ಶುಭ ಫಲ ಇದೆಲ್ಲದೂ ಕೂಡ ಗುರು ಕೊಡುವಂಥದ್ದು ಮೀನರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಸಮಯದಿಂದ ಸಮಸ್ಯೆಗಳನ್ನು ಫೇಸ್ ಮಾಡಿದ್ದೀರಾ, ಖಂಡಿತ ಈಗ ಅದಕ್ಕೆ ಒಂದು ರಿಸಲ್ಟ್ ಸಿಗುತ್ತೆ. ನಿರಾಶರಾಗುವ ಅವಶ್ಯಕತೆಗಳಿಲ್ಲ, ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಏಕೆಂದರೆ 2027 ಜೂನ್ ನಂತರ ಶನಿ ಪರಿವರ್ತನೆ
ಮೀನ ರಾಶಿಯವರಿಗೆ ಮತ್ತೆ ಸ್ವಲ್ಪ ನೆಗೆಟಿವ್ಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಸೊ ಈ ಸಮಯದಲ್ಲಿ ಸಿಗುವ ಬ್ಯಾಕಪ್ಪನ್ನು ಉಪಯೋಗಿಸ್ಕೊಂಡ್ರೆ ಆ ಸಮಯಗಳನ್ನು ಕಳೆಯೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಇದರ ಬಗ್ಗೆ ಗಮನ ಕೊಡುವಂಥದ್ದು ಬಹಳ ಸೂಕ್ತ ಅಂತ ಕೂಡ ಹೇಳ್ಬೋದು. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ತುಂಬ ಅನುಕೂಲಕ್ಕೆ ಬರ್ತಾರೆ. ಒಬ್ಬರಿಂದ ಒಬ್ಬರಿಗೆ ಬಹಳಷ್ಟು ಅನುಕೂಲಗಳನ್ನು ಕಾಣ್ತೀರ. ವಿವಾಹದ ಅಂಚಿನಲ್ಲಿರುವಂಥವರು ಮೀನರಾಶಿಯವರಿಗೆ ಇದೊಂದು ದೊಡ್ಡ ಸಮಸ್ಯೆ. ವಿವಾಹ ವಿಳಂಬ ಆಗುವಂಥದ್ದು ಸಾಡೆಸಾತಿನ ಒಂದು ಪ್ರಮುಖ ಅಂಗ ಇದು. ಯಾವಾಗ ಜನ್ಮರಾಶಿಗೆ ಶನಿ ಬರ್ತಾನೆ, ವಿವಾಹ ಇಂಥದ್ದನ್ನು ವಿಳಂಬ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಜೂನ್ 1ರಿಂದ ಅಕ್ಟೋಬರ್ 31 ತನಕ ಏನು ಗುರುಬಲ ಪ್ರಾರಂಭ ಆಗುತ್ತೆ, ಈ ಸಮಯದಲ್ಲಿ ಗುರು ವಿವಾಹ ಮತ್ತು ಸಂತಾನದ ವಿಚಾರದಲ್ಲಿ ನೇರವಾಗಿ ಅನುಗ್ರಹ ಮಾಡ್ತಾನೆ. ಇದನ್ನೆಲ್ಲ ಪೋಸ್ಟ್ಪೋನ್ ಮಾಡಿಕೊಳ್ಳದೆ ಇರೋದು ಮೀನರಾಶಿಯವರಿಗೆ ಖಂಡಿತ ಒಳ್ಳೆಯದು. ದಾಂಪತ್ಯದಲ್ಲಿ ಏನಾದರೂ ಸಾಮರಸ್ಯದ ಕೊರತೆ ಇದ್ದರೂ ಕೂಡ ಪರಿಹಾರ ಉಂಟಾಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ನೋಡ್ತೀರಾ. ಮೀನರಾಶಿಯವರಿಗೆ ಶನಿ ದೃಷ್ಟಿ ಸಪ್ತಮದ ಮೇಲೆ ಬೀಳೋದ್ರಿಂದ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವ್ಯತ್ಯಾಸಗಳು ದಾಂಪತ್ಯದಲ್ಲಿ ಉಂಟಾಗುತ್ತೆ ಅಂತ. ವಿವಾಹ ವಿಳಂಬ ಆಗೋದು ಒಂದು ಕಡೆ ಆದರೆ ದಂಪತಿಗಳಿಗೆ ಆರೋಗ್ಯದ ವ್ಯತ್ಯಾಸಗಳು ಇನ್ನೊಂದು ಕಡೆ. ಈ ರೀತಿಯಲ್ಲಿ ಶನಿ ಸಾಡೆಸಾತಿನ ರೂಪದಲ್ಲಿ ಬಂದಾಗ ಎರಡು ವಿಚಾರಗಳಿಗೆ ನೇರವಾಗಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾನೆ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗುವಂತಹ ಸಮಯ ಇದು. ಜೂನ್ 1ರಿಂದ ಅಕ್ಟೋಬರ್ 31ರಲ್ಲಿ ಬಹಳಷ್ಟು ಅನುಕೂಲಗಳನ್ನು ನೋಡ್ತೀರಾ. ನಿಮಗನ್ಸ್ಬೋದು ವೆರಿ ಶಾರ್ಟ್ ಪೀರಿಯಡ್ ಅಂತ, ಬಟ್ ಈ ಸಮಯದಲ್ಲಿ ಮೀನರಾಶಿಯವರು ತುಂಬ ಲಾಂಗ್ ಟರ್ಮಲ್ಲಿ ರಿಸಲ್ಟ್ಗಳನ್ನು ನೋಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಬಹಳ ಒಂದು ಅಪರೂಪದ ಗುರುಬಲ ಇದು. ಮೀನರಾಶಿಯವರಿಗೆ ಇನ್ನೊಂದು 2-3 ವರ್ಷ ಖಂಡಿತವಾಗಲೂ ಗುರುಬಲ ಇರುತ್ತೆ. ಗುರುವಿನ ಒಂದು ಅನುಗ್ರಹ ಮತ್ತು ಆಶೀರ್ವಾದ ಪಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರ. ಯಾವುದೇ ಮೃತ್ಯುಬಾಧೆ ಅಥವಾ ಕಂಟಕಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. ತಂದೆಯ ಒಂದು ಅನುಗ್ರಹ ಆಶೀರ್ವಾದ ಖಂಡಿತವಾಗಲೂ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ವ್ಯಾಜ್ಯಗಳಿದ್ದರೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಉತ್ತಮವಾದಂತಹ ಗುರುಬಲ. ಸೊ ಜೂನ್ 1ರಿಂದ ಅಕ್ಟೋಬರ್ 31 ಮೀನರಾಶಿಯವರಿಗೆ ನೇರವಾಗಿ ಎಲ್ಲ ಒಂದು ವಿಚಾರಗಳಲ್ಲಿಯೂ ಕೂಡ ಶುಭ ಫಲಗಳನ್ನು ಕಾಣುವಂಥದ್ದು, ದೈವಕೃಪೆ ಅನ್ನುವಂಥದ್ದು ನೇರವಾಗಿ ಸಿಗುತ್ತೆ. ಈ ಸಮಯದಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ. ಇನ್ನು ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಅನ್ನುವಂಥದ್ದು ಒಂದು ಸಾಮಾನ್ಯವಾದ ಸಮಸ್ಯೆ ಆಗೋಗಿದೆ. ಏನಾದರೂ ಪರಿವರ್ತನೆಗಳು, ಬಡ್ತಿ, ಪ್ರಮೋಷನ್ ಅಥವಾ ಹೊಸ ಉದ್ಯೋಗ ಇದನ್ನು ನಿರೀಕ್ಷೆ ಮಾಡ್ತಾ ಇದ್ದರೂ ಕೂಡ ಈ ಸಮಯದಲ್ಲಿ ಅಂದರೆ ಗುರುಬಲ ಪ್ರಾರಂಭ ಆದ ನಂತರ ಖಂಡಿತ ಆ ಸಮಯದಲ್ಲಿ ಯಾವುದೇ ಆಫರ್ಗಳನ್ನು ಬಂದರೂ ಕೂಡ ಸ್ವೀಕಾರ ಮಾಡಿ. ಮುಂದಿನ 4-5 ವರ್ಷಗಳಿಗೆ ಅದು ಒಂದು ಬ್ಯಾಕಪ್ಪನ್ನು ಕೊಡುತ್ತೆ. ಉದ್ಯೋಗದಲ್ಲಿ ಒಂದು ಸ್ಥಿರತೆ ಮತ್ತು ಅಭಿವೃದ್ಧಿ ಇದೆರಡನ್ನೂ ಕೂಡ ಗುರು ಪರಿವರ್ತನೆ ಆಗಿ ಗುರುಬಲ ಪ್ರಾರಂಭ ಆದ ಸಮಯದಿಂದ ಮೀನರಾಶಿಯವರಿಗೆ ನೇರವಾಗಿ ಉಂಟಾಗುತ್ತೆ. ಈ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳನ್ನು ಮೀನರಾಶಿಯವರು ಖಂಡಿತವಾಗಲೂ ನೋಡ್ತೀರ. ಲಾಭಸ್ಥಾನಕ್ಕೆ ರಾಹುವಿನ ಸಂಚಾರ ಆಗುತ್ತೆ ಡಿಸೆಂಬರ್ 5ರ ನಂತರದಲ್ಲಿ. ಸೊ ಈಗ ಸಂವತ್ಸರದ ಪ್ರಾರಂಭ ಏಪ್ರಿಲ್ ಮಧ್ಯಭಾಗದ ತನಕ ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು, ಸಣ್ಣ ಪುಟ್ಟ ಸರ್ಜರಿ, ಇದೆಲ್ಲ ಫ್ಲಕ್ಚುಯೇಷನ್ಗಳು ಖಂಡಿತ ಇರುತ್ತೆ. ಏಪ್ರಿಲ್ ಮಧ್ಯಭಾಗದ ತನಕ ಈ ರೀತಿಯ ವ್ಯತ್ಯಾಸಗಳು ಸ್ವಲ್ಪ ಸೃಷ್ಟಿಯಾಗುತ್ತೆ. ಬಟ್ ಡಿಸೆಂಬರ್ 5ರ ನಂತರದಲ್ಲಿ ಮಾನಸಿಕ ನೆಮ್ಮದಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಇದೆಲ್ಲದನ್ನು ಕಾಣ್ತೀರಾ. ಗುರುವಿನ ಆರಾಧನೆ ಮಾಡಿ, ಶನಿಗಾಗಿ ಈಶ್ವರ ಮತ್ತು ಆಂಜನೇಯನ ದರ್ಶನ ಮಾಡುವಂಥದ್ದು, ಪಂಚಾಮೃತ ಅಭಿಷೇಕ, ಅರ್ಚನೆ, ನಿಮಗೆ ಬರುವಂತಹ ಸ್ತೋತ್ರಗಳ ಪಠನೆ ಇವೆಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಮೀನರಾಶಿಯವರಿಗೆ ಗುರಿ ಮುಟ್ಟೋದಕ್ಕೆ ಅಥವಾ ಒಂದು ಉತ್ತಮವಾದ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಬಹಳ ಸಮಯದಿಂದ ಮೀನರಾಶಿಯವರು ವೆಯ್ಟ್ ಮಾಡ್ತಾ ಇದ್ದೀರಾ. ಜೂನ್ 1ರಿಂದ ಅಕ್ಟೋಬರ್ 31 ಹಲವಾರು ಅಭಿವೃದ್ಧಿಯ ಕೆಲಸಗಳು ಉಂಟಾಗುತ್ತೆ, ಸಮಸ್ಯೆಗಳು ಪರಿಹಾರ ಆಗುತ್ತೆ. ಖಂಡಿತ ಪ್ರಯತ್ನ ಮಾಡಿ, ಗುರುವಿನ ಕೃಪೆಗೆ ಪಾತ್ರರಾಗಿ ಅಭಿವೃದ್ಧಿಗಳನ್ನು ಕಾಣುವಂಥದ್ದಾಗಲಿ. ಸೊ ಮೀನರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರ ಸಂಪೂರ್ಣ ಶುಭ ಫಲಗಳನ್ನು ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.